ಲಕ್ಷ್ಮಣನ ಮನೆಯಲ್ಲಿ ರಾಜನಾದಂತಹ ವಿಕ್ರಮ ರಾಜನಾದ್ರೂ ಕೂಡ ಅಲ್ಲಿ ವಿಕ್ರಮ ರಾಜನಾದ್ರೂ ಕೂಡ ಕಾಲವನ್ನು ತೆಗೆದಾಕಂತಹ ಸಂದರ್ಭದಲ್ಲಿ ಟರ್ನ್ ಮಾಡಿ ವಿಕ್ರಮ ರಾಜನಾದ್ರೂ ಕೂಡ ಒಂದಾನೊಂದು ದಿವಸ ಇಪ್ಪಡೆ ನೋಡಿ ಎಲ್ಲ ಇಷ್ಟು ಬರುತ್ತೆ ನಿಮ್ದು ಹಾರ್ಮೋನಿ ಬರೋದಾ ಸ್ವಲ್ಪ ಬಗ್ಸಿ ಅದನ್ನ ಅಷ್ಟೇ ಪ್ರಿಂಟ್ ಮಾಡಿ ಮೊಬೈಲ್ ನಂಗೆ ಇದು ಮಾಡಿ ಜಾಸ್ತಿ ಬಗ್ಸ್ಬಿಟ್ರಲ್ಲ ಇದೆ ಇಲ್ಲ ಹಾರ್ಮೋನಿ ಸಮೇತ ಬರುತ್ತೆ ತಬಲಾ ಕಳಿಸಿಲ್ಲ ಸ್ವಲ್ಪ ಹಿಂತಿರ್ಸಿ ತಬಲಾ ಇವಾಗ ಕಾಣಿಸ್ತಾ ಇತ್ತು ಆಗ ಯಾವ ರಾಜನಾದಂತಹ ರಾಜನಾದ್ರೂ ಕೂಡ ಒಂದಾನೊಂದು ದಿವಸ ಆ ದೇವಿ ರಾಮನವರಿಗೆ ಜನ ನಿಮ್ಮ ಮನೆಯಲ್ಲಿ ಪ್ರತಿ ದಿವಸ ಅನ್ನವನ್ನು ತಂದು ನಿಮ್ಮ ಮನೆಯ ಹಣ್ಣನ್ನು ಗುಣವಾದವಾದರಲ್ಲಿ ಅಪಾರವಾಗಿ ಹೆಚ್ಚಾಗಿದೆ ಕಾರಣ ನಿಮ್ಮ ಮನೆಯಲ್ಲಿ ಯಾವುದಾದರೂ ಒಂದು ಕೆಲಸವನ್ನು ಕೊಡಿ ಎಂಬುದಾಗಿ ಹೇಳಿದಾಗ ದೇವಿ ರಾಮಣ್ಣಾದ್ರೂ ಹೇಳಿದ್ರಯ್ಯ ನಿನಗಾದ್ರೂ ಕೈ ಇಲ್ಲ ಕಾಲಿಲ್ಲ ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಪ್ಪ ಎಂಬುದಾಗಿ ಹೇಳಿದಾಗ ನನಗಾದ್ರೂ ಕೈ ಇಲ್ಲ ನನ್ನ ಎಡಗೈ ಮುಂಡಕ್ಕೆ ಹಗ್ಗವನ್ನು ಕೊಟ್ಟು ಬಲಗೈ ಮುಂಡಕ್ಕೆ ಚಾವುಟಿಯನ್ನು ಕೊಟ್ಟು ನನ್ನ ದೇಹವನ್ನು ಭದ್ರವಾದ ಗಾಣದ ಹಲಗೆ ಕಟ್ಟು ಎಡಗೈ ಮುಂಡದಿಂದ ಹಗ್ಗದಿಂದ ಹೊಡೆಯುತ್ತಾ ಬಲಗೈ ಮುಂಡದಿಂದ ಚಾವುಟಿಯಿಂದ ಚಿಮ್ಮುತ್ತಾ ಆ ಗಾಣವನ್ನು ಹೊಡೆಯುತ್ತೇನೆ ಎಂಬುದಾಗಿ ಹೇಳಿದಾಗ ಪ್ರಕಾರವಾಗಿ ವಿಕ್ರಮನ್ನ ಆ ಕಲ್ಲು ಗಾಣದ ಹಲಗೆ ಕಟ್ಟಿ ಎಡಗೈ ಮುಂಡಕ್ಕೆ ಹಗ್ಗವನ್ನು ಕಟ್ಟಿ ಬಲಗೈ ಮುಂಡಕ್ಕೆ ಚಾವುಟಿಯನ್ನು ಕಟ್ಟಿ ವಿಕ್ರಮರಾಜನಾದ್ರೂ ಆ ಬಲಗೈ ಮುಂಡದಿಂದ ಹಗ್ಗದಿಂದ ಎಳೆಯುತ್ತಾ ಬಲಗೈ ಮುಂಡದ ಚಾವುಟಿಯನ್ನು ಹೊಡೆಯುತ್ತಾ ಕಲ್ಲು ಗಾಣವನ್ನ ಯಾವ ರೀತಿಯಾಗಿ ಹೊಡಿತಾ ಇದ್ದನಪ್ಪ ಕಲ್ಲು ಗಾಣವನ್ನು ಹೊಡೆದಾಕಂತಹ ಸಂದರ್ಭದಲ್ಲಿ ಈ ಕಡೆ ಆ ಕಾಮಲಿಂಗ ಪಟ್ಟಣದ ಅರಸನಾದಂತಹ ಚಂದ್ರಸೇನ ಮಹಾರಾಜರ ಒಬ್ಬರೇ ಮಗಳಾದಂತಹ ಪದ್ಮಾವತಿಯಾದರೂ ಕೂಡ ಒಂದು ಒಂಟಿ ಕಂಬದ ಮರದ ಕಟ್ಟಿಸಿಕೊಂಡು 101 ದೀಪವನ್ನು ಇಟ್ಟು ಭಕ್ತಿಯನ್ನ ಹಾಕಿ ಎಣ್ಣೆಯನ್ನ ಬಿಡದೆ ಯಾರು ದೀಪಕಮದ ರಾಗದ ಮೂಲಕ ಈ ಜ್ಯೋತಿಯನ್ನು ಅಂಟಿಸುತ್ತಾರೋ ಅವರನ್ನ ಲಭ್ಯವಾಗುತ್ತೇನೆ ವಿನಃ ನಾನು ಬೇರೆ ಯಾರು ಲಭ್ಯವಾಗುವುದಿಲ್ಲ ಎಂಬುದಾಗಿ ಒಂದೇ ಒಂದು ಹೊತ್ತಿನ ಊಟವನ್ನು ಸ್ವೀಕಾರವನ್ನು ಮಾಡುತ್ತಾ ಮತ್ತೊಂದು ಹೊತ್ತಿನ ಊಟವನ್ನು ಅದನ್ನು ಮತಗೋಸ್ಕರವಾಗಿ ಮೀಸಲಾಗಿರ್ತಾ ಇದ್ದೇನೆ. ಈ ಕಡೆ ಕಲ್ಲು ಗಾಣದ ಮೇಲೆ ಕುಳಿತುಕೊಂಡು ರಾಜರಾದಂತಹ ವಿಕ್ರಮರಾಜನಾದ ಗಾಣವನ್ನು ಹೊಡೆದಾಡ್ತಿದ್ದಂತಹ ಸಂದರ್ಭದಲ್ಲಿ ಪರಮಾತ್ಮನ ಮಾಯೆಯಿಂದ ಅಪಾರವಾದಂತಹ ಗಾಳಿಯಾದರೂ ಕೂಡ ಬರ್ರನೆ ಬೀಸಿದೆ. ಪಕ್ಕದಲ್ಲಿ ಇದ್ದಂತಹ ಅರಳೆ ಹೂವಾದ ಪಟ್ಟಣೆಂದು
ಅವರನ್ನು ಮುಟ್ಟಿಕೊಂಡಿದ್ದಾದರೆ ನನಗಾದ ದೋಷ ಬಿಡುವುದಿಲ್ಲವೇ ಪರಮಾತ್ಮ? ಆದ್ದರಿಂದ 64 ವಿದ್ಯೆಗಳಲ್ಲಿ ಪಾರಂಗತನಾದಂತಹ ನನಗಾದರೂ ಕೂಡ ದೀಪಕಮದ ರಾಗವನ್ನು ಕೂಡಿಸುವಲ್ಲಿ ಶ್ರೇಷ್ಠನ ಎಂಬುದಾಗಿ ಹೇಳಿ ಆ ದೀಪಕಮದ ರಾಗವನ್ನ ಯಾವ ರೀತಿಯಾಗಿ ಹೇಳ್ತಾ ಇದ್ದೀರಪ್ಪ? ಎಂಬುದಾಗಿ ಹೇಳಿ ಇದು ಮಾಡ್ಕೊಳ್ಳಿ 9 7 ಇದು ಮಾಡ್ಕೊಳ್ಳಿ ತುಪ್ಪ ದೀಪ ಮಾಡ್ಕೊಳ್ಳಿ ತುಪ್ಪ ದೀಪ ಅಷ್ಟೇ ನೀರು ಅಷ್ಟೇ ನೀರು ಮಾಡ್ಕೊ. ಇನ್ನು 9 ದೀಪ ಎಂಬುದಾಗಿ ಹೇಳಿ ಆ ಪರಮಾತ್ಮನನ್ನು ಬೇಡಿಕೊಳ್ಳೋಣ. ಪರಮಾತ್ಮನ ಮಾಯೆಯಿಂದ ಪದ್ಮಾವತಿ ಮಂದಿರದಲ್ಲಿದ್ದಂತಹ ದೀಪಗಳೆಲ್ಲವೂ ಕೂಡ ದಗ 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 ಸಂತೋಷಗೊಂಡಂತಹ ಪದ್ಮಾವತಿಯಾದರೂ ಕೂಡ ಅಮ್ಮ ಈ ನಮ್ಮ ನಾಡಿನಲ್ಲಿ ಯಾವ ದೀಪಿತವನ್ನು ರಾಗವನ್ನು ಹಾಡಿದ್ದಾರೆ ತಾಯಿ. ಆತನಾದ ಕೂಡನಾದ ಸರಿ ಕೂತನಾದ ಸರಿ ಆತನ ಕರೆದುಕೊಂಡು ಬನ್ನಿ ಎಂಬುದಾಗಿ ಹೇಳಿದಾಗ ಪದ್ಮಾವತಿ ಸಖಿಮಣಿಯರಾದ ಊರನ್ನ ಕೇಳಿ ಕೇಳಿಯನ್ನು ಮಧ್ಯರಾತ್ರಿ ಸಮಯದಲ್ಲೆಲ್ಲ ಉಂಟಾಗಿದೆ. ಮಧ್ಯರಾತ್ರಿ ಸಮಯದಲ್ಲಿ ಯಾರು ಕೂಡ ಕಾಯಲಿಲ್ಲ. ವಿಕ್ರಮನೋರ್ವನಿ ಕಲ್ಲುಗಾಣದ ಮೇಲೆ ಕುಳಿತುಕೊಂಡು ಗಾಣವನ್ನು ಹೊಡಿತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಆ ಮಧ್ಯರಾತ್ರಿಯ ಸಮಯದಲ್ಲಿ ವಿಕ್ರಮ ಮಹಾರಾಜನನ್ನ ಆ ಮುತ್ತಿನ ಪಲ್ಲಕ್ಕಿಯ ಮೇಲೆ ಹೇಳಿ ಕೂಡಿಸೋಣ. ವಿಕ್ರಮನಾಗ ದೇವಿ ರಾಮಣ್ಣನನ್ನ ರಾಮಣ್ಣ ಓಡೋಡಿ ಬಾರಣ್ಣ ರಾಮಣ್ಣ ಓಡೋಡಿ ಬಾರಣ್ಣ
ರಾಮಣ್ಣ ಓಡೋಡಿ ಬಾರಣ್ಣ ಎಂಬುದಾಗಿ ಹೇಳಿ ಆ ತೇಲಿ ರಾಮಣ್ಣನ ಕೂಗೋಣ. ತೇಲಿ ರಾಮಣ್ಣನಾದ ಎದ್ದೋಡಿ ಬಂದು ಆ ಎತ್ತುಗಳ ಕಾಲಿನ ಕೆಳಭಾಗದಲ್ಲಿ ನೋಡ್ತಾ ಇದ್ದಾನೆ. ಆ ರಾಜನಾದಂತಹ ವಿಕ್ರಮರಾಜನಾದ ಅಣ್ಣ ರಾಮಣ್ಣ, ನಾನು ಇಲ್ಲಿದ್ದೀನಿ ನೋಡಪ್ಪ. ಕರ್ಕೊಂಡು ಹೋಗ್ತಾ ಇದ್ದೇನೆ ಎಂಬುದಾಗಿ ಹೇಳಿದಾಗ ತೇಲಿ ರಾಮಣ್ಣನಾದ ಹೇಳ್ತಾನೆ, ಅಮ್ಮ ಯಾರು ತಾಯಿ ನೀವು ಎಂಬುದಾಗಿ ಹೇಳಿದಾಗ ಪದ್ಮಾವತಿ ಸಖಿಮಣಿಯರಾದ್ರೂ ಕೂಡ ಅಣ್ಣ ಪದ್ಮಾವತಿ ಆಜ್ಞೆ ಆಗಿದೆ, ಅದಕ್ಕೋಸ್ಕರವಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಂಬುದಾಗಿ ಹೇಳಿದಾಗ ನಿನಗಾದ್ರೂ ಒಳ್ಳೆ ಕಾಲ ಪ್ರಾಪ್ತಿಯಾಗಿ ಹೋಗಿ ಬಾ ಎಂಬುದಾಗಿ ಹೇಳಿ ಆ ವಿಕ್ರಮರಾಜನ ಕಳಿಸಿಕೊಟ್ಟಿದ್ದಾರೆ. ಪದ್ಮಾವತಿಯ ಮಂದಿರಕ್ಕೆ ಕರೆದುಕೊಂಡು ಹೋಗಿದಂತಹ ಸಂದರ್ಭದಲ್ಲಿ ಪದ್ಮಾವತಿ ಆದ ಕೇಳ್ತೀಯ ಸ್ವಾಮಿ, ಇಲ್ಲಿಗೆ ಕೆಲ ಗಳಿಗೆ ಮುಂಚಿತವಾಗಿ ಆ ದೀಪಕಮಲದ ರಾಗವನ್ನು ಹಾಡಿದಿರಲ್ಲ, ಮತ್ತೊಮ್ಮೆ ಹೀಗೆ ನನ್ನ ಮಂದಿರದಲ್ಲಿ ದೀಪಕಮಲದ ರಾಗವನ್ನು ಹಾಡಿ ಎಂಬುದಾಗಿ ಹೇಳಿದಾಗ ಮತ್ತೊಮ್ಮೆ ಆ ದೀಪಕಮಲದ ರಾಗವನ್ನ ಪದ್ಮಾವತಿಯ ಮಂದಿರದಲ್ಲಿ ಯಾವ ರೀತಿಯಾಗಿ ಹಾಕಿದಪ್ಪ